ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಸನ್ನ ಗೌಡ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೊಸ ವಿಡಿಯೋ ಮಾಡೋದಕ್ಕೆ ನಮಗೂ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಬನ್ನಿ, ಇಲ್ಲೇನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ನಿಮಗೇನಾದರೂ ಗೊತ್ತಿದೆಯಾ? ಇದು ಒಂದು ಸೊಪ್ಪಿನ ರೂಪದ ಎಲೆ ಸ್ನೇಹಿತರೆ. ಇದರ ಹೆಸರು ಒಂದಲಗ ಸೊಪ್ಪು ಅಂತ ಕರೀತಾರೆ ಸ್ನೇಹಿತರೆ. ಇದು ಎಲ್ಲ ಕಡೆಯೂ ಬೆಳೆಯೋದಿಲ್ಲ ಸ್ನೇಹಿತರೆ, ಇದು ವಿಶೇಷವಾಗಿರುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಇದ್ರ ವಿಶೇಷ ಏನು ಅಂದರೆ ಒಂದೇ ಎಲೆ ಇದೆ ನೋಡಿ ಸ್ನೇಹಿತರೆ. ಅದಕ್ಕೆ ಒಂದಲಗ ಸೊಪ್ಪು ಅಂತ ಕರೆಯೋದು ಇದೇ ವಿಶೇಷಕ್ಕೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇನ್ನೊಂದು ಎಲೆನೂ ಕೂಡ ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ದೀರಾ, ಒಂದಲಗ ಅಂತ ಕರೀತಾರೆ. ಒಂದೇ ಎಲೆ ಬಿಟ್ಟಿರುತ್ತೆ, ಒಂಥರ ಕುದುರೆ ಹಚ್ಚಿದ್ದಂಗೆ ಕಾಣಿಸ್ತಿದೆ ಅಲ್ವಾ ಸ್ನೇಹಿತರೆ. ಇದು ಅಪರೂಪವಾಗಿ ಜಾಸ್ತಿ ಒತ್ತಡ ಅಂದರೆ ಗಿಡಗಳು ನೋಡ್ತಾ ಇದ್ದೀರಾ, ಇಲ್ಲಿ ಒತ್ತಡ ಇದೆ. ಇಂಥ ಸ್ಥಳಗಳಲ್ಲಿ ಈ ಗದ್ದೆ ಅಕ್ಕಪಕ್ಕದಲ್ಲಿ, ಮನೆಯ ಹಿತ್ತಲಿನಲ್ಲಿ, ಈ ತಿಪ್ಪೆ ಇರೋ ಕಡೆ, ಇಂಥ ಕಡೆ ನೋಡಿ ತೆಂಗಿನ ತೋಟ ಇದು ಸ್ನೇಹಿತರೆ. ಈ ತೋಟದ ಈ ಅಂಚಲ್ಲಿ ಬೆಳೆಯುವಂಥ ಈ ಗಿಡ, ಇದು ಪಿತ್ತಿಬಿಂಡೆ ರೋಗ, ಹಾಗೆ ಕೂದಲು ಉದುರೋದಕ್ಕೆ, ಹಾಗೆ ಬಾಡಿ ತುಂಬ ಹೀಟ್ ಆದರೆ ಸ್ನೇಹಿತರೆ ಈ ಸೊಪ್ಪನ್ನು ಉಪಯೋಗ ಮಾಡ್ತಾರೆ ಸ್ನೇಹಿತರೆ. ಯಾವ ರೀತಿ ಉಪಯೋಗ ಮಾಡ್ತಾರೆ ಅಂದರೆ ಸ್ನೇಹಿತರೆ, ಈಗ ಮೊಸಪ್ಪು ಮಾಡ್ತೀರಲ್ವಾ, ಸೊಪ್ಪು ಸಾರು, ಪಾಲಕ್ ಸೊಪ್ಪು ಇರ್ಬೋದು, ಇನ್ನು ಈ ಥರ ಸೊಪ್ಪುಗಳನ್ನ, ಕೀರೆ ಸೊಪ್ಪು ಇರ್ಬೋದು ಸ್ನೇಹಿತರೆ, ಸಬ್ಸಿಗೆ ಸೊಪ್ಪು, ಈ ಥರ ಹಾಕಿ ಮೊಸಪ್ಪು ಮಾಡ್ತಾರಲ್ವ, ಆ ಮೊಸಪ್ಪಿನ ಜೊತೆಗೆ ಈ ಎಲೆಗಳನ್ನು ಸಂಗ್ರಹ ಮಾಡಿ ಕಿತ್ಕೊಂಡು ಹೋಗಿ ಸ್ನೇಹಿತರೆ ಹಾಕಿ ಇದನ್ನು ಮೊಸಪ್ಪು ಪಲ್ಯ ಮಾಡಿ ಸ್ನೇಹಿತರೆ ಇದನ್ನು ತಿನ್ನಿಸ್ತಾರೆ ಸ್ನೇಹಿತರೆ. ತಿನ್ನಿಸೋದ್ರಿಂದ ಕೂಡ ಆರೋಗ್ಯ ಪ್ರಯೋಜನ ಹೆಚ್ಚಾಗಿರುತ್ತೆ. ಹಾಗೆ ಮಕ್ಕಳು, ಈಗ ತಾನೇ ಬೆಳೀತಿರೋ ಮಕ್ಕಳಿಗೆ ಪೌಷ್ಟಿಕಾಂಶ ಕಮ್ಮಿ ಇರುತ್ತೆ. ಆ ಕಾರಣದಿಂದ ಈ ಸೊಪ್ಪುಗಳು ಸ್ವಲ್ಪ ಇದನ್ನೇ ಹಾಕಿದ್ರೆ ಸ್ವಲ್ಪ ಕಹಿ ಗುಣ ಹೊಂದಿರ್ತದೆ, ಇದನ್ನೇ ಹಾಕಿ ಮಾಡೋದಕ್ಕೆ ಆಗಲ್ಲ. ಆ ಕಾರಣದಿಂದ ಇದ್ರ ಜೊತೆಗೆ ಈ ಬೇರೆ ಬೇರೆ ಸೊಪ್ಪುಗಳು, ಪಾಲಕ್ ಇರ್ಬೋದು, ಮಗದೊಂದು ಸೊಪ್ಪುಗಳನ್ನ ಹಾಕಿ ಪಲ್ಯ ಮಾಡಿ ಇದನ್ನು ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವ ಮಕ್ಕಳು ಮೂಳೆಗಳು ಗಟ್ಟಿ ಆಗ್ತಾ ಬರ್ತವೆ, ರಕ್ತ ತುಂಬ ಫಿಲ್ಟ್ರ್ ಆಗುತ್ತೆ, ಹಾಗೆ ಮಕ್ಕಳು ಚೈತನ್ಯದಿಂದ ಇರ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ದೊಡ್ಡವರು ಕೂಡ ಇದನ್ನು ಸೊಪ್ಪು ಸಾರು ಮಾಡಿಕೊಂಡು ಸ್ನೇಹಿತರೆ ಆ ಸೊಪ್ಪಿನ ಒಳಗೆ ಈ ಸೊಪ್ಪುಗಳನ್ನ ಮಿಕ್ಸ್ ಮಾಡಿಕೊಂಡು ಸ್ನೇಹಿತರೆ ತಿನ್ನೋದ್ರಿಂದ ಅವ್ರಿಗೂ ರಕ್ತದ ಸಮಸ್ಯೆಗಳಿದ್ದರೆ ಅದು ಗುಣ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ತುರಿಕೆ ಇರ್ಬೋದು, ಕೂದಲು ಉದುರೋದಿರ್ಬೋದು ಸ್ನೇಹಿತರೆ, ಪಿತ್ಪಿಂಡಿ ರೋಗ ಇರ್ಬೋದು ಸ್ನೇಹಿತರೆ, ಗ್ಯಾಂಡಿಸ್ ಇರ್ಬೋದು, ಇಂಥ ಕೆಲವು ದೊಡ್ಡ ಸಮಸ್ಯೆಗಳನ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಒಂದು ಎಲೆಗಳಿರುತ್ತೆ ಸ್ನೇಹಿತರೆ. ಅದ್ರ ಪಕ್ಕದಲ್ಲಿ ಮುಟ್ರುಮುಣಿ ಸೊಪ್ಪು ಅಂತಲೇ ಇದೆ, ನೋಡ್ತಾ ಇದ್ದೀರಾ. ಇದ್ರ ಪ್ರಯೋಜನ ಬೇಕು ಅಂದರೆ ಕಮೆಂಟ್ ಮಾಡಿ, ಅದ್ರ ಪ್ರಯೋಜನದ ಬಗ್ಗೆ ಕೂಡ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದ್ರ ಪ್ರಯೋಜನದ ಬಗ್ಗೆ ಈಗ ನೀವು ತಿಳ್ಕೊಂಡ್ರಿ ಸ್ನೇಹಿತರೆ. ಇದು ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದರ ಹೆಸರು ಏನಂತ ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ನಿಮ್ಮ ಅಕ್ಕಪಕ್ಕ ಮನೆ ತಾವು ಇದ್ದರೂ ಕೂಡ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಇಂಥ ಪ್ರಯೋಜನ ದಯವಿಟ್ಟು ಮರ್ತ್ಕೋಬೇಡಿ ಸ್ನೇಹಿತರೆ. ಸಿಟಿ ಕಡೆ ಇರ್ತಕ್ಕಂಥ ಜನಗಳಿಗೆ ಇದ್ರ ವಿಚಾರ ಗೊತ್ತಿರೋದಿಲ್ಲ. ಪಿಜ್ಜಾ, ಬರ್ಗರ್, ಪಾನಿಪುರಿ, ಮಸಾಲೆ ಪುರಿ, ಗೋಬಿ, ಅದು ಇದು ತಿನ್ಕೊಂಡೇ ಕಾಲ ಕಳೀತಾ ಇರ್ತಾರೆ ಸ್ನೇಹಿತರೆ. ಅದು ಒಂದಲ್ಲ ಒಂದಿನ ಹೊಟ್ಟೆ ಕೆಡಿಸ್ಬಿಡುತ್ತೆ ಸ್ನೇಹಿತರೆ. ಅಂಥ ಹೊಟ್ಟೆ ಕೆಟ್ಟಾಗಲೂ ಕೂಡ ಇಂಥ ಸೊಪ್ಪಿನ ಪಲ್ಯ ತಿಂದಾಗ ಇದು ನಮ್ಮ ಆರೋಗ್ಯನ ವೃದ್ಧಿಸುತ್ತೆ. ಕರುಳಿನ ಸಮಸ್ಯೆ ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಜಠರದ ಸಮಸ್ಯೆ ಇದ್ರೂ ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಕಹಿ ಗುಣ ಇರೋದರಿಂದ ಇದು ಕಬ್ಬಿಣಾಂಶ ನೆಲದಲ್ಲಿ ಬೆಳೆಯುತ್ತೆ. ಫೈಬರು, ಕಬ್ಬಿಣಾಂಶ ಹೇರಳವಾಗಿರೋದ್ರಿಂದ ಕೂಡ ಇದು ನಮ್ಮ ದೇಹದ ರಕ್ತ ಪರಿಚಲನ ಹೆಚ್ಚಿಸಿ ನಮಗೆ ಶಕ್ತಿಯನ್ನು ನೀಡುತ್ತೆ ಸ್ನೇಹಿತರೆ, ಚೈತನ್ಯ ನೀಡುತ್ತೆ ಸ್ನೇಹಿತರೆ. ಇಂಥ ಸೊಪ್ಪುಗಳನ್ನು ಆದಷ್ಟು ನಾವು ಕಾಪಾಡಿಕೊಳ್ಬೇಕು ಸ್ನೇಹಿತರೆ. ಇಂಥವು ಸಿಕ್ಕದೆ ಈ ಥರ ಎಲ್ಲ ಮನೆ ಹತ್ರ ಒಂದು ಚಿಕ್ಕದಾಗಿ ಪಾಟು ಅಥವಾ ನೆಲದಲ್ಲಿ ಕೆರೆದು ಈ ಥರ ಗಿಡ ನೆಟ್ಟು ಇದರ ಸೊಪ್ಪುಗಳನ್ನ ತಿಂದು ನಾವು ಪ್ರಯೋಜನನ ಪಡಿಬೇಕು ಸ್ನೇಹಿತರೆ. ಏಕೆಂದರೆ ಪ್ರಪಂಚ ಬೆಳೀತಾ ನಮ್ಮ ಸಸ್ಯ ಪದಾರ್ಥ ದೂರ ಇಡ್ತಾ ಇದ್ದೀವಿ, ಕೆಮಿಕಲ್ನೇ ತಿಂತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅದರಿಂದ ಬಿಡುಗಡೆ ಆಗಬೇಕು. ಮತ್ತು ನಾವು ಈ ಪರಿಸರದಲ್ಲಿ ಸಿಕ್ಕುವಂಥ ಈ ಸಸ್ಯದ ಆಹಾರಗಳ ಪ್ರಯೋಜನನ ಪಡ್ಕೊಂಡು
ನಾವು ಇನ್ನಷ್ಟು ಆರೋಗ್ಯವಂತರಾಗಿ ಇರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಸ್ನೇಹಿತರೆ. ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಉಪಯೋಗ ಆಗಲಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.